ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ, ಒಂದು ಮಗು ಕಳಿಸಿರುವಂಥ PDF ಕಾಪಿ ಇದು. ನಾನು ಏನು ಎಡಿಟ್ ಮಾಡಿಲ್ಲ. ತಾವುಗಳು ನೋಡ್ಬೋದು ನನ್ನ ಒಂದು Gmail ID-ಯನ್ನು ಎಷ್ಟು ಸುಂದರವಾಗಿ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಯಾಕಂದರೆ ಡೈಲಿ ನಾನು ಸಮಯ ಇಲ್ದಂಗೆ ಅರ್ಥ ಆಗತ್ತಲ್ವ ನಿಮಗೆ. ನೋಡಿ, all-in-one-pdf-99@gmail.com ಅನ್ನುವಂಥದ್ದು ನಾನು ದಿನ ರೆಡ್ಡಿಂಗಲ್ಲಿ ನಿಮಗೆ ಕೊಡ್ತಾಯಿದ್ದೆ. ಇವತ್ತು ಅದನ್ನು ಡಿಸೈನ್ ಮಾಡಿಬಿಟ್ಟು ನಮಗೆ ಮೊದಲ ಈ ಇಡೀ ಯೂನಿಟ್ ಟೆಸ್ಟಿನ ಮೊದಲ ಆರ್ಟ್ಸ್ ಡಿಪಾರ್ಟ್ಮೆಂಟಿನ ಪ್ರಶ್ನೆ ಪತ್ರಿಕೆನ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನಾನು ನನ್ನ ಗ್ರ್ಯಾಟಿಟ್ಯೂಡನ್ನು ಬರೇ ಥ್ಯಾಂಕ್ ಯು ಅಂತ ಎಕ್ಸ್ಪ್ರೆಸ್ ಮಾಡಿದರೆ ಕಡಿಮೆ ಆಗುತ್ತೆ ಕಣಪ್ಪ. ತುಂಬ ಧನ್ಯವಾದಗಳು ಶಿವರಾಜ್ ಅವರಿಗೆ. ಶಿವರಾಜ್ ಅವರು ಅಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಅವರು ದ್ವಿತೀಯ PUCಯನ್ನು ವ್ಯಾಸಂಗ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಶಿವರಾಜ್ ಅವರೇ. ದಯವಿಟ್ಟು ನಿಮ್ಮ ಬಳಿ ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ ಹಾಗೂ ಆಪ್ಷನಲ್ ಕನ್ನಡ ಪೇಪರ್ಗಳು ಸಿಕ್ಕರೆ ನಿಮ್ಮ ಹಾಗೂ ನಿಮ್ಮ ಗೆಳೆಯರ ಹತ್ರ ದಯವಿಟ್ಟು ನಮಗೆ ಫಾರ್ವರ್ಡ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಶಿವರಾಜ್ ಅವರೇ. ದಯವಿಟ್ಟು ಈ ಒಂದು ವಿಡಿಯೋ ನೋಡುತ್ತಿರುವವರು ಇನ್ಸ್ಪೈರ್ ಆಗಬೇಕು. ತಾವುಗಳು ಕೂಡ ಒಂದು ಕ್ರಿಯೇಟಿವ್ ನೀವು, ಯಾಕಂದರೆ ನಮಗಿಂತ ಜಾಸ್ತಿ ಕ್ರಿಯೇಟಿವಿಟಿ ಅಂದರೆ ಅದು ನಿಮ್ಮಲ್ಲಿ ತುಂಬಿರುತ್ತೆ. ಯಾಕಂದರೆ ಯು ಆರ್ ದಿ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಯಂಗ್ಸ್ಟರ್ಸ್. ಆಯಿತಾ, ಬನ್ನಿ ಸರ್. ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2024, ವಿಷಯ ಇತಿಹಾಸ, ಹಿಸ್ಟ್ರಿ ಕ್ವಶನ್ ಪೇಪರನ್ನು ಕನ್ನಡ ಮೀಡಿಯಮ್ ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಮತ್ತು ಇಂಗ್ಲೀಷ್ ಮೀಡಿಯಮ್ ಕೊಡಿ ಅಂತ ಕೇಳಬೇಡಿ ದಯವಿಟ್ಟು. ಶಿವರಾಜ್ ಅವರು ಕಳಿಸ್ಕೊಟ್ರೆ ಅದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಅವರು ಇಲ್ಲಿ ನೀಟಾಗಿ ಸೈಡಿಗೆ ನೋಡ್ಬೋದು. ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅಂತ ಎಷ್ಟು ನೀಟಾಗಿ ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ನನಗಂತೂ ಸಮಯ ಸಿಗ್ತಾ ಇರಲಿಲ್ಲ, ಹೆಂಗೆ ಬೇಕೋ ಹಂಗೆ ಹೊಡಿತಾ ಇದ್ದೆ. ಧನ್ಯವಾದಗಳು ಶಿವರಾಜರೇ. ಕೊಟ್ಟಿರುವ ಉತ್ತರಗಳನ್ನು ಸರಿಯಾದ ಆರಿಸಿ ಬರೆಯಿರಿ ಅಂತ ಇದೆ. ಒಂದನೆಯದು, ಪ್ರಾಚೀನ ಕರ್ನಾಟಕ ಮೇಲೆ ಉಲ್ಲೇಖಿಸಿರುವ ಗ್ರಂಥ ಯಾವುದು ಅಂತ ಇದೆ. ಎರಡನೆಯದು, ಉತ್ತರ ಭಾರತದಲ್ಲಿ ಮಾನವನ ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತ ಇದೆ. ಮೂರನೆಯದು, ಸಿಂಧು ನಾಗರಿಕತೆ ಹಡಗುಕಟ್ಟೆ ಯಾವುದು ಅಂತ. ನಂತರದಲ್ಲಿ ನೀವು ನೋಡಿದ ಹಾಗೆ ತಾವುಗಳು ನೋಡ್ಬೋದು, ಅವರ ಹೆಸರನ್ನು ಕೂಡ ಇಲ್ಲಿ ಸುಂದರವಾಗಿ ನನ್ನ ಜೊತೆನೇ ನೋಡಿ ಅವರ ಹೆಸರು ಕೂಡ ಮಿಕ್ಸ್ ಮಾಡಿದ್ದಾರೆ. ಶಿವರಾಜ್ PDF ಕಾಪಿ ಅಂತ. ಶಿವರಾಜ್ ಅವರು ರೆಡಿ ಮಾಡಿರುವಂಥ PDF ಕಾಪಿ ಕಣಪ್ಪ. ಧನ್ಯವಾದಗಳು. ಭಾಳ ಅಂದರೆ ಭಾಳ ಸಂತೋಷ ಆಯಿತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಬೋದು. ಆರ್ಯರು ಡ್ಯಾಶ್ ಅನ್ನು ಸಂಪತ್ತೆಂದು ಪರಿಗಣಿಸಿದ್ದರು, ಹೌದಲ್ವಾ. ವರ್ಧಮಾನನು ಡ್ಯಾಶ್ ಎಂಬಲ್ಲಿ ಜ್ಞಾನೋದಯ ಪಡೆದನು ಅಂತ ಇದೆ. ಕನಿಷ್ಕನು ಡ್ಯಾಶ್ನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ ಸರ್, ನನ್ನ ಮೇಲೆ ಹಾಗೂ ನನ್ನ ಯೂಟ್ಯೂಬ್ ಚಾನಲಿನ ಮೇಲೆ. ನೀವು ಬೆಳೆಸಿದಂಥ ಚಾನಲ್ಲು, ಹಾಗಾಗಿ ನಿಮಗೋಸ್ಕರ ಡೇ ಆ್ಯಂಡ್ ನೈಟ್ ವಿ ಆರ್ ಡೂಯಿಂಗ್ ವರ್ಕ್ ಟು ಗೆಟ್ ಕ್ವಶನ್ ಪೇಪರ್ಸ್. ಅದು ನಿಮ್ಮದು, ಆಯಿತಾ. ಇನ್ನೂ ಸುಮಾರು 20-25 ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಸಮಯ ಇಲ್ಲಪ್ಪ, ನಿಮಗೂ ಗೊತ್ತಾಗತ್ತಲ್ವಾ, ಹೌದಲ್ವಾ. ಯಾಕಂದರೆ ಒಬ್ಬನೇ ನಾನು, ಒಂದೇ ಹ್ಯಾಂಡು. ಆದರೂ ಒಬ್ಬರು ಹೆಲ್ಪ್ ಮಾಡ್ತಾಯಿದ್ದಾರೆ, ಅವರಿಗೆ ಭಾಳ ಧನ್ಯವಾದಗಳನ್ನು ತಿಳಿಸಬೇಕು. ಓಕೆ, ಗಾಡ್ ಬ್ಲೆಸ್ ಯು. ನಿಮಗೂ ಕೂಡ ಹಾಗೂ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. 1 ಅಂಕದ ಪ್ರಶ್ನೆಗಳು ಹಾಗೂ ಇದರಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ, ಹೌದಲ್ವಾ. ರಿಯಲಿ ಸರ್, ಐ ಶುಡ್ ಅಪ್ರಿಷಿಯೇಟ್ ಯುವರ್ ವರ್ಕ್. ಯಾರು, ನಮ್ಮ ಶಿವರಾಜ್ ಅವರೇ. ಇದಂತೂ ಆಗಿದೆ. ಕೊನೆಯದಾಗಿ all-in-one PDF ಅಂತ ಇದೆ. ಇನ್ಮೇಲೆ ನೀವು ಏನೇ ಕಳಿಸಿದ್ರು ಕೂಡ ಈ ರೀತಿಯಾಗಿ ಮಾಡಿ ಕಳಿಸಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಎಲ್ಲರೂ ಕೂಡ, ಆಯಿತಾ, ಆರ್ಟ್ಸ್ ಡಿಪಾರ್ಟ್ಮೆಂಟಿನ ಪ್ರಶ್ನೆ ಪತ್ರಿಕೆ ಕಳಿಸಿಕೊಡಿ ಅಂತ ಹೇಳ್ತಾ, ಇಂಗ್ಲೀಷು ಭಾಳ ವೀಕ್ ಇದ್ದರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರಾಮರು ಸಂಪೂರ್ಣವಾಗಿ ಇದೆ. ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಆಲ್ರೆಡಿ ಅಪ್ಲೋಡೆಡ್ ಇದೆ. ಸರ್, ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಏನು ಬೇಕು ಎಲ್ಲ ರೆಡಿ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.